ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ಶತರುದ್ರ ಸಂಹಿತೆಯಲ್ಲಿರುವ ಗೃಹಪತಿಯ ಕಥೆಯನ್ನ ಈ ದಿನ ನಾವು ಕೇಳೋಣ. ಹಿಂದೆ ನರ್ಮದಾ ನದಿ ತೀರದಲ್ಲಿ ಧರ್ಮಪುರ ಅನ್ನೋ ಪಟ್ಟಣ ಇತ್ತು. ಅಲ್ಲಿ ವೈಶ್ವಾನರ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಶುಚಿಷ್ಮತಿ ಎಂಬ ತನ್ನ ಪತ್ನಿಯೊಂದಿಗೆ ಧರ್ಮನಿಷ್ಠನಾಗಿ ಜೀವಿಸಿರ್ತಾನೆ. ಆತನಿಗೆ ಎಲ್ಲಾ ಸೌಭಾಗ್ಯಗಳಿದ್ದರೂ ಮಕ್ಕಳ ಭಾಗ್ಯ ಇರಲಿಲ್ಲ. ಒಬ್ಬ ಮಗನಾಗಬೇಕೆಂದು ಬಯಸಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮನೆ ಮಾಡಿಕೊಂಡು ವೀರೇಶ್ವರ ಲಿಂಗವನ್ನ 1 ವರ್ಷ ಕಾಲ ಆರಾಧಿಸಿದ. ಅದೊಂದು ದಿನ ಆರಾಧನೆಗೆಂದು ಶಿವಲಿಂಗವನ್ನ ಸಮೀಪಿಸ್ತಾ ಇದ್ದ ಹಾಗೇನೆ ಆ ಲಿಂಗ ಮಧ್ಯದಲ್ಲಿ 8 ವರ್ಷದ ಬಾಲಕ ಕಾಣಿಸಿ ವೈಶ್ವಾನರ ಅವನು ಮಹೇಶ್ವರನೆಂದೇ ತಿಳಿದು ನಾನಾ ವಿಧವಾಗಿ ಸ್ತುತಿಸಿದ. ಬಾಲಕನ ರೂಪದಲ್ಲಿದ್ದ ಶಿವನು ತೃಪ್ತನಾಗಿ, ವೈಶ್ವಾನರ, ನೀನು ಸ್ತುತಿಸಿದಂತಹ ಮಂತ್ರ ಅಭಿಲಾಷ್ಟಕ ಅಂತ ಪ್ರಸಿದ್ಧಿಯನ್ನ ಪಡೆಯುತ್ತೆ. ಈ ಮಂತ್ರವನ್ನು ವರ್ಷಕಾಲ ಪಠಿಸಿದವರ ಇಷ್ಟಾರ್ಥಗಳು ನೆರವೇರುತ್ತವೆ. ನಿನ್ನ ಇಚ್ಛೆಯಂತೆ ನಾನೇ ನಿನಗೆ ಮಗನಾಗಿ ಜನಿಸುವೆ ಅಂತ ಹರಸಿದ. ಶಿವ ಹೇಳಿದ ಹಾಗೆ ವೈಶ್ವಾನರನಿಗೆ ಗಂಡು ಮಗುವಾಗಿ ಸ್ವತಃ ಬ್ರಹ್ಮನೇ ಬಂದು ಮಗುವಿಗೆ ಗೃಹಪತಿ ಅನ್ನೋ ಹೆಸರನ್ನ ಇಟ್ಟ. ಗೃಹಪತಿಗೆ ಸೂಕ್ತ ವಯಸ್ಸಿನಲ್ಲಿ ವೈಶ್ವಾನರ ಉಪನಯನ ಮಾಡಿ ವೇದಾಭ್ಯಾಸಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟ. ಕಾಲ ಕಳೆದಂತೆ ಒಂದು ದಿನ ನಾರದ ಮಹರ್ಷಿಗಳು ಪ್ರಾಪ್ತರಾಗಿ, ವೈಶ್ವಾನರ, ನಿನ್ನ ಭಾಗ್ಯ ಗಂಡು ಮಗುವನ್ನ ಕಂಡೆ. ಆದರೆ ಇವನಿಗೆ 12ನೇ ವಯಸ್ಸಿನಲ್ಲಿ ಒಂದು ಗಂಡಾಂತರ ಇದೆ ಅಂತ ಹೇಳಿ ಹೊರಟು ಹೋದರು. ನಾರದರ ಮಾತುಗಳನ್ನ ಕೇಳಿ ವೈಶ್ವಾನರ ದಂಪತಿಗಳಿಗೆ ಕೊರಗು ಆಗಿ ದುಃಖಿಸಿದರು. ಆಗ ಗೃಹಪತಿ ಮಾರ್ಕಂಡೇಯನಂತೆ ತಂದೆ ತಾಯಿಯರಿಗೆ ಸಮಾಧಾನ ಹೇಳಿ ತಾನು ಶಿವನನ್ನ ಆರಾಧಿಸಿ ಗಂಡಾಂತರದಿಂದ ಪಾರಾಗುವೆ ಅಂತ ಹೇಳಿ ಕಾಶಿ ಕ್ಷೇತ್ರಕ್ಕೆ ಹೋದ. ಅಲ್ಲಿ ಕೇವಲ ಗೆಡ್ಡೆ ಗೆಣಸುಗಳನ್ನ ತಿನ್ನುತ್ತಾ 6 ತಿಂಗಳ ಕಾಲ ಶಿವನ ಆರಾಧನೆಯನ್ನ ಮಾಡಿದ. 11 ವರ್ಷ ಕಳೆದು ಗೃಹಪತಿ 12ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಇಂದ್ರ ಕಾಣಿಸಿಕೊಂಡು, ನಿನಗೇನು ವರ ಬೇಕು ಕೇಳು ಅಂತ ಹೇಳಿದ. ಬಂದಿದ್ದು ಇಂದ್ರನ ರೂಪವಷ್ಟೇ. ಗೃಹಪತಿ ಅವನನ್ನ ತಿರಸ್ಕರಿಸಿ, ಅಯ್ಯ, ನಾನು ವಿಶ್ವನಾಥನನ್ನ ಆರಾಧಿಸ್ತಾ ಇದ್ದೇನೆ, ಆತನೇ ಬಂದು ನನಗೆ ವರ ಕೊಡ್ತಾನೆ, ನೀನು ಹೋಗಬಹುದು ಅಂತ ಹೇಳಿಬಿಟ್ಟ. ಇಂದ್ರ ಸಿಟ್ಟಿಗೆದ್ದು ವಜ್ರಾಯುಧವನ್ನ ಎತ್ತಿದ. ಆ ಆಯುಧದ ಪ್ರಕಾಶಕ್ಕೆ ಗೃಹಪತಿ ಪ್ರಜ್ಞೆ ತಪ್ಪಿ ಬೀಳುವಂತಾಗಲು ಇಂದ್ರನ ವೇಷದಲ್ಲಿದ್ದ ಶಿವ ಬಾಲಕನನ್ನ ಹಿಡಿದುಕೊಂಡ. ಶಿವ ಬಾಲಕನ ನಿಷ್ಠೆಯನ್ನ ಪರೀಕ್ಷಿಸೋಕೆ ಹಾಗೆ ಬಂದಿದ್ದ. ಮಗು, ನಿನ್ನ ಭಕ್ತಿಗೆ ನಿಷ್ಠೆಗೆ ಮೆಚ್ಚಿದ್ದೇನೆ. ನಿನಗೆ ಶ್ರೇಷ್ಠವಾದ ಅಗ್ನಿ ಪದವಿಯನ್ನ ನೀಡ್ತಾ ಇದ್ದೇನೆ. ಎಲ್ಲ ಪ್ರಾಣಿಗಳಲ್ಲೂ ನೀನು ಜಠರಾಗ್ನಿಯಾಗಿ ಇರ್ತೀಯ. ನೀನು ಪ್ರತಿಷ್ಠಾಪಿಸಿ ಆರಾಧಿಸಿದ ಲಿಂಗ ಅಗ್ನೀಶ್ವರ ಲಿಂಗ ಎಂದೇ ಹೆಸರಾಗುತ್ತದೆ. ಈ ಲಿಂಗವನ್ನ ಪೂಜಿಸಿ ಆರಾಧಿಸಿದವರಿಗೆ ಅಗ್ನಿ ಭಯ ಇರೋದಿಲ್ಲ ಅಂತ ವರ ನೀಡಿ ಶಿವ ಗೃಹಪತಿಯನ್ನ ಆಗ್ನೇಯ ದಿಕ್ಕಿಗೆ ಅಧಿಪತಿಯನ್ನಾಗಿ ಮಾಡಿ ಅಂತರ್ಧಾನನಾಗ್ತಾನೆ. ಹಾಗಾಗಿ ವೈಶ್ವಾನರನಿಗೆ ಅಗ್ನಿ ಅನ್ನೋ ಹೆಸರು ಕೂಡ ಬಂತು. ಶ್ರೋತೃಗಳೇ, ಶಿವಪುರಾಣದ ಶತರುದ್ರ ಸಂಹಿತೆಯಲ್ಲಿ ಇರುವಂತಹ ಈ ಗೃಹಪತಿಯ ಕಥೆಯನ್ನ ನೀವೆಲ್ಲ ಕೇಳಿದ್ರಿ ಅಲ್ವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಡನೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.